ನಮಸ್ಕಾರ ಎಲ್ಲರಿಗೂ. ತ್ರಿಬಲ್ ಎನ್ ಫ್ಯಾಷನ್ 369 ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ಇವತ್ತು ಪೇಪರ್ ಕಟ್ಟಿಂಗ್ನಲ್ಲಿ 36 ಸೈಜ್ನ ಬ್ಲೌಸ್ನ ಅಳತೆ ತಿಳಿಸ್ಕೊಡ್ತಾಯಿದ್ದೀನಿ. ಇಲ್ಲಿ ಫಸ್ಟು ನಾನು ಆಲ್ರೆಡಿ ಬ್ಲೌಸ್ ಅಳತೆನ ತೊಗೊಂಡು ಪೇಪರ್ ಕಟ್ಟಿಂಗ್ನಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಫಸ್ಟು ಅಳತೆ ಹೇಗೆ ತೋರಿಸೋದು ಅಂತ ನಾನು ಇಲ್ಲಿ ಆಲ್ರೆಡಿ ಮಾರ್ಕ್ ಮಾಡಿದ್ದೀನಿ. ಸೊ ಮತ್ತೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು 36 ಬ್ಲೌಸಿಂದು. ಸೊ ಈ 36 ಬ್ಲೌಸನ್ನು ಹೇಗೆ ಅಳತೆ ತೊಗೋಬೇಕು ಅಂತ ಮತ್ತೊಂದು ಸತಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಅಳತೆ ಮಾಡಿದ್ದೀನಿ, ನಿಮಗೋಸ್ಕರ ಮತ್ತೊಂದು ಸತಿ ತೋರಿಸ್ತಿದ್ದೀನಿ. ಸೊ ಇಲ್ಲಿ ಮೊದಲು 36 ಬ್ಲೌಸ್ ಪೂರ್ತಿ ಉದ್ದ ನಮಗೆ ಬೇಕಾಗಿರೋವಂಥದ್ದು 14.5 ಇಂಚು ತೊಗೊಂಡಿದ್ದೀನಿ. ಇಲ್ಲಿ 14.5 ಇಂಚಲ್ಲಿದೆ. ಸೊ ಇದು ನಂತರ 14.5 ಇಂಚ್ ನಂತರ 36 ಸೈಜ್ ಬ್ಲೌಸ್ನ ಸುತ್ತಳತೆ ಅದರಲ್ಲಿ 4 ಭಾಗ ಮಾಡಿ ಬ್ಲೌಸ್ನ ಇವಾಗ ಇಲ್ಲಿವರೆಗೂ ಅಳತೆ ತೊಗೊಂಡು ಎಕ್ಸ್ಟ್ರಾ 9 ಬರುತ್ತೆ. ಅದನ್ನು 4 ಭಾಗ ಡಿವೈಡ್ ಮಾಡಿ 36ರಲ್ಲಿ 4 ಭಾಗ ಡಿವೈಡ್ ಮಾಡಿದ್ರೆ ನಿಮ್ಗೆ 9 ಬರುತ್ತೆ. ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಕ್ ಅಂತ ನಾನು 1.5 ಇಂಚನ್ನ ತೊಗೊತಾ ಇದ್ದೀನಿ. ಅಲ್ಲಿಗೆ 10.5 ಬರುತ್ತೆ. 10.5 ಇಲ್ಲಿ ಮಾರ್ಕ್ ಮಾಡಿದ್ದೀನಿ. ನಂತರ ಈ 10.5 ಬಿಟ್ಟು ಮತ್ತೆ ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಕ್ ಅಂದ್ಕೊಂಡು ಇಲ್ಲಿ ನಾನು 1.5 ಎಕ್ಸ್ಟ್ರಾ ಬಿಟ್ಟಿದ್ದೀನಿ. ಕಾಣಿಸ್ತಿದೆಯಾ? ಅಲ್ಲಿ 1.5 ಸ್ಟಿಚಿಂಗ್ ಮಾರ್ಕ್ನ ಬಿಟ್ಟಿದ್ದೀನಿ. 1.5 ಸ್ಟಿಚಿಂಗ್ ಮಾರ್ಕ್ನ ಇಲ್ಲಿ ಬಿಟ್ಟಿದ್ದೀನಿ. ಇದಾದಮೇಲೆ ನಿಮಗೆ ಬ್ಯಾಕ್ ನೆಕ್, ಇದು ಬ್ಯಾಕ್ ನೆಕ್ ನಿಮಗೆ ತೋರಿಸ್ತಿರೋದು ಬ್ಲೌಸು. ಸೊ ಇಲ್ಲಿಗೆ ಬಂದು ನಿಮಗೆ ಬ್ಯಾಕ್ ನೆಕ್ ಎಷ್ಟು ಉದ್ದ ಬೇಕು, ಇಲ್ಲಿ ನಾನು ಅಂದಾಜಾಗಿ ಕೊಟ್ಟಿರೋದು 8 ಕೊಟ್ಟಿದ್ದೀನಿ. ನಿಮ್ಮ ಇಂಟ್ರೆಸ್ಟ್ ಪ್ರಕಾರವಾಗಿ ನಿಮಗೆ ಎಷ್ಟು ಇಷ್ಟ ಆಗುತ್ತೆ. ಕೆಲವ್ರಿಗೆ 6 ಇಷ್ಟ ಆಗುತ್ತೆ, ಡೀಪ್ ನೆಕ್ ಇಷ್ಟ ಆಗೋಲ್ಲ, ಕೆಲವ್ರಿಗೆ 5 ಇಷ್ಟ ಆಗುತ್ತೆ. ಸೊ ನಿಮ್ಮ ಇಂಟ್ರೆಸ್ಟ್ ಪ್ರಕಾರವಾಗಿ ಇಲ್ಲಿ ನಾನು ತೋರಿಸ್ತಿರೋದು ಎಕ್ಸಾಂಪಲ್ಗೋಸ್ಕರ 8 ಕೊಟ್ಟಿದ್ದೀನಿ. ಬ್ಯಾಕ್ ನೆಕ್ ಡೀಪ್ ಎಷ್ಟು ಬೇಕು ಅಂತ 8 ಕೊಟ್ಟಿದ್ದೀನಿ. ಸೊ ಇಲ್ಲಿ ಮಾರ್ಕ್ ಮಾಡಿದ್ದೀನಿ. ನಂತರ ಶೋಲ್ಡರ್ನ ಸುತ್ತಳತೆ. ಸೊ ಇಲ್ಲಿಗೆ ಬಂದು ಇಲ್ಲಿ ನಾನು 2.5 ಮಾರ್ಕ್ ಮಾಡಿದ್ದೀನಿ. ಓಕೆನಾ? 2.5 ಇಂಚ್ ಮಾರ್ಕ್ ಮಾಡಿದ್ದೀನಿ. ಇನ್ನು ನಿಮಗೆ ತೋಳು ಶೋಲ್ಡರ್ ಎಷ್ಟು ಉದ್ದ ಬೇಕು ಅಂದರೆ ಇಲ್ಲಿ ನಾನು 3 ಇಂಚ್ ಹಾಕಿದ್ದೀನಿ. 3 ಇಂಚ್ ಹಾಕಿದ್ದೀನಿ. ಓಕೆನಾ? 3 ಇಂಚಿದೆ. ಇನ್ನು ನಿಮಗೆ ಕಂಕುಳ ಉದ್ದ ಎಷ್ಟು ಬೇಕು, 5.5 ಇಂಚು ಹಾಕಿದ್ದೀನಿ. 5.5 ಏನಾದರೂ ಹಾಕ್ಬೋದು, ಇಲ್ಲ 5 ಇಂಚಾದರೂ ಹಾಕ್ಬೋದು. ಇಲ್ಲಿ ನಾನು 5.5 ಇಂಚ್ ಹಾಕಿದ್ದೀನಿ. ಸೊ 5.5 ಇಂಚ್ ಉದ್ದ ಹಾಕ್ಬಿಟ್ಟು ನೀವು ಈಗ ಕಂಪ್ಲೀಟಾಗಿ ಇದನ್ನು ನಾನು ನಿಮಗೆ ಇಲ್ಲಿ ಇದು ಮಾರ್ಕ್ ಮಾಡಿದ್ದೀನಿ. ಓಕೆನಾ? ಅಳತೆ ಸಮೇತವಾಗಿ ಇಲ್ಲಿ ನಂಬರ್ ಸಮೇತವಾಗಿ ನಿಮಗೆ ಮೆನ್ಷನ್ ಮಾಡಿದ್ದೀನಿ, ನಿಮ್ಗೆ ಐಡಿಯಾ ಸಿಗಲಿ ಅಂದ್ಬಿಟ್ಟು. ಈಗ ನಿಮಗೆ ಡಿಸೈನ್ ಬೇಕಲ್ವಾ, ಈಗ ಬ್ಯಾಕ್ ನೆಕ್ ಡಿಸೈನ್ ಬೇಕಾಗತ್ತೆ. ಸೊ ಹಾಗಾಗಿ ಈ ಥರ ಸ್ಕೇಲ್ಗಳು ನಿಮಗೆ ಸಿಗುತ್ತೆ. ಈ ಸ್ಕೇಲ್ನ ಯೂಸ್ ಮಾಡಿಕೊಂಡು ಇಲ್ಲಿ ನಿಮಗೆ ಈ ಥರ ಹೀಗಿಟ್ಕೊಂಡು ಹೊಸೊಬ್ಬರಾದರೆ ಈ ಥರ ಇಟ್ಕೊಂಡು ನೀಟಾಗಿ ರೌಂಡ್ ಮಾರ್ಕ್ ಈ ಥರ ಹಾಕ್ಕೋಬೋದು. ಇಲ್ಲ ನನಗೆ ಬೇರೆ ಬೇರೆ ಡಿಸೈನ್ಸ್ ಬೇಕು ಅಂದರೆ ನಿಮ್ಮ ಇಂಟ್ರೆಸ್ಟ್ ಪ್ರಕಾರವಾಗಿ ನೀವು ಯಾವ ಡಿಸೈನ್ಸ್ ಬೇಕಾದರೂ ಯೂಸ್ ಮಾಡ್ಕೋಬೋದು. ಸೊ ಈ ಥರ ಮಾರ್ಕ್ ಮಾಡ್ಕೊಳೋದ್ರಿಂದ ನಾರ್ಮಲ್ ರೌಂಡು ನಿಮಗೆ ಸಿಗುತ್ತೆ. ಸೊ ಈ ಥರ ಸ್ಕೇಲ್ ಯೂಸ್ ಮಾಡಿ ನಮಗೆ ನಾರ್ಮಲ್ ಡಿಸೈನ್ಸ್ ಬೇಕು ಸಾಕು, ನಾರ್ಮಲ್ ರೌಂಡ್ ನೆಕ್ ಬೇಕು ಅಂದರೆ ಈ ಥರ ಸ್ಕೇಲ್ಗಳು ಯೂಸ್ ಮಾಡಿಕೊಂಡು ನೀವು ಹಾಕ್ಕೊಂಡು ಯೂಸ್ ಮಾಡ್ಬೋದು. ಈಗ ಬ್ಯಾಕ್ ಬಾಡಿ ಪಾರ್ಟು ಕಟ್ ಮಾಡ್ಕೊಂಡಿದ್ದಾಗಿದೆ. ಸೊ ಅದೇ ಅಳತೆ ಮೇಲೆ ಫ್ರಂಟ್ ಬಾಡಿ ಪಾರ್ಟ್ನ ಕಟ್ ಮಾಡ್ಕೋಬೇಕಾಗಿದೆ. ಇಲ್ಲಿ ನಿಮಗೆ ಸೇಮ್ ಅಳತೆ ಏನು ಸಿಕ್ಕಿದೆಯಲ್ಲ, ಇದೇ ಅಳತೆನ ಮತ್ತು ಇದೇ ಅಳತೆ ಮೇಲೆ ಶೋಲ್ಡರ್ ಆಗಿರ್ಬೋದು, ಇಲ್ಲ ಕಂಕುಳ ಆರಮ್ ಹೋಲ್ ಆಗಿರ್ಬೋದು, ಇದೆಲ್ಲ ಕರೆಕ್ಟಾಗಿ ನಿಮ್ಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಿದ್ದ ನಂತರ ಹುಕ್ ಪಟ್ಟಿಗೆ ನಿಮಗೆ ಮತ್ತೆ ಎಕ್ಸ್ಟ್ರಾ 1.5 ಎಕ್ಸ್ಟ್ರಾ ನಿಮಗೆ ಮತ್ತೆ ಮೆನ್ಷನ್ ಮತ್ತೆ ಅಳತೆ ತೊಗೊಳ್ಳಿ. ಇಲ್ಲಿ 1.5 ಇಂಚನ್ನ ಬಿಟ್ಕೊಳ್ಳಿ. ಹುಕ್ ಪಟ್ಟಿ ಮತ್ತು ಕಾಸು ಪಟ್ಟಿಗೆ ಬೇಕಾಗತ್ತೆ. ಸೊ ಇಲ್ಲಿ 1.5 ಇಂಚಷ್ಟು ನಿಮಗಿಲ್ಲಿ ಮತ್ತೆ ಬಿಟ್ಕೊಳ್ಳಿ, ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಿದ್ದ ನಂತರ
ಈಗ ನಿಮಗೆ ಕಂಪ್ಲೀಟ್ ಅಳತೆ ಸಿಕ್ಕಿದೆ, ಓಕೆನಾ. ಇದನ್ನು ಸೊ 1.5 ಇಂಚಷ್ಟು ಬಿಟ್ಕೊಂಡು, ಸೊ ಈಗ ನಿಮಗೆ ಇಲ್ಲಿ ಕಂಪ್ಲೀಟ್ ಆಗಿದೆ. ಸೊ ಈ ಥರ ನಿಮಗೆ ಸಿಗುತ್ತೆ. ಸೊ ಇದನ್ನ ಕಟ್ ಮಾಡಿಕೊಂಡು, ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ನಾನು ಸೊ ಇದನ್ನು ಈ ಕಟ್ ಮಾಡ್ಕೊಂಡಿರೋ ಏನು ಪೇಪರ್ ಕಟ್ಟಿಂಗ್ ಇದೆ, ಸೊ ಇದೇ ಆಧಾರದ ಮೇಲೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಬ್ಲೌಸ್ ಮತ್ತು ಲೈನಿಂಗ್ ಬಟ್ಟೆ ಮೇಲೆ ಇದೇ ಅಳತೆ ಮೇಲೆ ನಾನು ನಿಮಗೆ ಬ್ಲೌಸ್ನ ಕಟ್ ಮಾಡೋದ್ರ ಜೊತೆಗೆ ಹೊಲಿಯೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇಷ್ಟ ಆಗಿದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಮಿಸ್ಟೇಕ್ಸ್ ಇದ್ದರೆ ಅದನ್ನು ಸಹ ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಾಧ್ಯವಾದಷ್ಟು ಶೇರ್ ಮಾಡಿ. ಧನ್ಯವಾದಗಳು.